ಬಾವಾ ಕಾಲುಂಗ್ರ ಹಾಕ್ಲಿ. ಬೇಡ ಜಾನು, ನಾನೇ ಹಾಕೋತೀನಿ. ಅರೆ ಅದು ಹೇಗಾಗತ್ತೆ? ಮದುವೆ ಶಾಸ್ತ್ರದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ಬೇಕಾ? ಇದು ಮದುವೆ ಗಂಡೆ ಮಾಡಬೇಕಾದ್ದು. ನೀವು ಕಾಲುಂಗ್ರ ತೊಡಿಸಿ. ಪರವಾಗಿಲ್ಲ, ನಿಮ್ಮ ಮದುವೆಯಲ್ಲಿ ಎಲ್ಲ ಶಾಸ್ತ್ರಗಳನ್ನ ನೋಡಿ ಈಗ ನೀವೇ ಶಾಸ್ತ್ರ ಹೇಳ್ತಿದ್ದೀರಾ. लक्ष्मी निवास लक्ष्मी निवास लक्ष्मी निवास लक्ष्मी निवास. ಅಂತೂ ಆ ಭಗವಂತ ನನ್ನ ಮಗಳ ಕುತ್ತಿಗೆ ತಾಳಿ ಬೀಳೋದನ್ನ ನೋಡುವಂಥ ಅವಕಾಶನ ಕಲ್ಪಿಸ್ಬಿಟ್ಟ. ಇವಾಗ ನಂಗೆ ಸಮಾಧಾನ ಆಯಿತು. ಈ ಕ್ಷಣನ ಯಾವಾಗ ನೋಡ್ತೀನೋ ಅಂತ ಅದೆಷ್ಟು ದಿವಸದಿಂದ ಕಾಯ್ತಿದ್ನೋ. ತುಂಬ ಖುಷಿ ಆಯಿತು ಅಂದರೆ ನಮ್ಮೆಲ್ರಿಗೂ ಖುಷಿ ಆಯಿತು ಅಂತಲೇ ಲೆಕ್ಕ. ಸರಿ, ತುಂಬ ತಡ ಆಗ್ತಿದೆ, ಎಲ್ಲರೂ ಊಟ ಕೇಳಿ. ರೀ ಹರೀಶ, ಸ್ವಲ್ಪ ಈ ಕುರ್ಚಿಗಳನ್ನೆಲ್ಲ ಪಕ್ಕಕ್ಕಿಡ್ರೋ. ಊಟಕ್ಕೆ ಎಲೆನ ಇಲ್ಲೇ ಹಾಕ್ಬಿಡೋಣ. ಸರಿ. ಜಾನು, ನೀನು ಊಟಕ್ಕೆ ಕೂತಿದ್ರೆ ಚೆನ್ನಾಗಿರೋದು. ಇವಾಗ ಊಟ ಕೂತ್ಕೋಬೇಕಾಗಿರೋಳು ನಾನಲ್ಲ, ನೀನು. ಹೋಗು, ಅಲ್ಲಿ ಅಪ್ಪನ ಪಕ್ಕ ಕೂತ್ಕೊಂಡು ಊಟ ಮಾಡು, ಆಗಲೇ ಚೆನ್ನಾಗಿರೋದು. ಹೌದು ಅತ್ತೆ, ನಮ್ಮ ಮದುವೆಲೇ ಅನಿಸುತ್ತೆ ಕೊನೆ ಸರ್ತಿ ನೀವಿಬ್ರು ಅಕ್ಕಪಕ್ಕ ಕೂತು ಊಟ ಮಾಡಿದ್ದನ್ನು ನಾನು ನೋಡಿದ್ದು. ಬನ್ನಿ. ಪರವಾಗಿಲ್ಲ ಅಳಿಯಂದ್ರೆ, ನೀವು ಊಟ ಮಾಡಿ. ನೀವು ಬನ್ನಿ ಲಕ್ಷ್ಮತೆ, ನಮ್ಮ ಜೊತೆ ಕುತ್ಕೊಂಡು ತಿಂದರೆ ಚೆನ್ನಾಗಿರ್ತದೆ. ಇದೊಳ್ಳೆ ಕತೆ ಆಯ್ತು. ಊಟ ಬಡಿಸ್ಬಿಟ್ಟು ಯಾರು ಊಟ ಮಾಡಿದೆ ಅವ್ರು ಕೂತ್ಕೊಳ್ಳಿ ಇವ್ರು ಕೂತ್ಕೊಳ್ಳಿ ಅಂದರೆ ಊಟ ಮಾಡೋದು ಬೇಡವಾ? ಒಂದು ಕೆಲಸ ಮಾಡ್ತೀನಿ, ಈಗ ಊಟಕ್ಕೆ ನಾನು ಕೂತ್ಕೋತೀನಿ, ಆಮೇಲೆ ಯಾರು ಬೇಕಾದ್ರೂ ಕೂತ್ಕೊಳ್ಳಿ. ಏಯ್ ಬಾಯಿ ಬಡಕೆ, ನಿನಗೆ ತಿನ್ನೋದು, ದೋಚ್ಕೊಂಡೋಗೋದು
ಇದು ಬಿಟ್ರೆ ನಿನಗೇನೇ ಗೊತ್ತು ಆ ಅಜ್ಜಿ ನಾನೊಬ್ಳೆ ಬಿಟ್ಟೇ ಸಿಗ್ತೀನಿ ಅಂತ ಯಾವಾಗಲೂ ನನಗೆ ಭಯಬೇಡ. ನೀನು ಹೀಗೆ ಮಾತಾಡ್ತಿದ್ರೆ ನಾನು ಊಟನೇ ಮಾಡಲ್ಲ ನೋಡು. ನೀ ಊಟ ಮಾಡಿಲ್ಲ ಅಂದ್ರೆ ಇದೆಲ್ಲ ಉಳ್ದೋಗೋದ್ ಕಣೆ. ನಮ್ಮಲ್ಲಿ ಯಾವ್ದು ಹಸು ಎಮ್ಮೆ ಇಲ್ಲ. ಹೇ ಬ್ರೋ, ಇಲ್ಲಿ ಖಾಲಿ ಆಗದಿದ್ರೇನು ಮನೆಗೆ ತೊಗೊಂಡೋಗ್ತಾಳೆ, ಅಲ್ಲಿ ಖಾಲಿ ಮಾಡ್ತಾಳೆ ಅಲ್ವೇನೆ? ಅಮ್ಮ ಏ ಹರೀಶ, ಸಂತು ಅವಳು ಊಟ ಮಾಡಲಿ ಬಿಡ್ರಪ್ಪ. ಹೇಯ್, ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ತಮಾಷೆಗೆ ಹೇಳಿದ್ದು. ಹೊಟ್ಟೆ ತುಂಬ ತಿನ್ನು, ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಓಕೆನಾ? ಹೇಗಿದ್ರು ನಿನಗೆ ಬೇಜಾರಾಗಲ್ಲ. ಹೇಯ್ ಅವಳು ಊಟ ಮಾಡಲಿ ಬಿಡ್ರಪ್ಪ. ಭಾವ, ಇದು ಮೋಸ ತಾನೆ? ನಾನೇನು ಮಾಡಿದೆ? ಏನ್ ಮಾಡ್ದೆ ಅಂತ ಕೇಳ್ತಿದ್ದೀರಲ್ಲ, ಹೀಗೆಲ್ಲ ಮಾಡ್ಬೋದಾ ನೀವು? ಅಲ್ಲ, ಹೊಸ್ದಾಗಿ ಮದುವೆ ಆಗಿದ್ದೀರಾ, ನಮಗೂ ಅಂತೂ ಊಟ ಹಾಕಿಸ್ಲಿಲ್ಲ, ಈಗ ನೀವೇ ಊಟ ಮಾಡಿಬಿಟ್ರೆ? ಅಂದರೆ ಮೊದಲು ಸಿಹಿನ ನೀವು ಅಕ್ಕಂಗೆ ತಿನ್ನಿಸ್ಬೇಕು, ಅಕ್ಕ ನಿಮಗೆ ತಿನ್ನಿಸ್ಬೇಕು, ಆಗಲೇ ಈ ಔತಣಕ್ಕೆ ಒಂದು ಕಳೆ ಬರುತ್ತೆ. ಎಲ್ಲರೂ ಏನಂತೀರಾ? ಸರಿಯಾಗಿ ಹೇಳ್ದೆ ಜಾನು. ತಿನ್ಸಿದ್ದವ್ರೆ ತಿನ್ಸಿ ಬಾವಾ, ತಿನ್ಸಿ. ಇದಕ್ಕೆಲ್ಲ ನಾಚ್ಕೋತಾ ಇದ್ರೆ ಹೇಗೆ? ಇರೋದು ಬರೀ ನಾವೇ ಅಲ್ವಾ? ತಿನ್ಸಿ. ಹೌದು ಗೌಡ್ರೆ, ಈಗಲೇ ಎಷ್ಟೊಂದು ಭಯ ಪಟ್ಕೊಂಡ್ರೆ ಹೇಗೆ? ತಿನ್ಸಿ, ಪರವಾಗಿಲ್ಲ. ಭಾವನಮ್ಮ, ನೀವು ತಿನ್ಸಿ. ತಿನ್ಸೆ. ಭಾವನಕ್ಕ, ಇನ್ನೊಂದ್ಸಲ ತಿನ್ಸಿ. ಯಾಕದ್ಕೆ ಅವ್ರು ತಿನ್ಸೋದನ್ನ ಮತ್ತೆ ನೋಡ್ಬೇಕು ಅನಿಸ್ತಿದ್ಯಾ ನಿಮ್ಗೆ? ಅಯ್ಯೋ ಹಂಗಲ್ಲ, ಇಂಥ ಕ್ಷಣನ ಫೋಟೋ ತೆಗಿಬೇಕಲ್ಲ, ಅದಕ್ಕೆ. ಅಯ್ಯೋ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಅಕ್ಕ ಅಕ್ಕ, ಮತ್ತೆ ತಿನ್ಸೆ. ಬೇಡ ಜಾನು. ತಿನ್ಸೆ ಅಕ್ಕ. ಹೌದು ಭಾವನಾ, ಅಷ್ಟು ಜನ ಆಸೆ ಪಡ್ತಾ ಇದ್ದಾರೆ, ತಿನ್ಸಮ್ಮ. ಬಾವಾ, ನೀವು ತಿನ್ಸಿ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ
ಸರಿ, ಈಗ್ಲಾದ್ರೂ ಎಲ್ರನ್ನೂ ಊಟ ಮಾಡಕ್ ಬಿಡಿ. ಭಾವನಾ, ಊಟ ಮಾಡಮ್ಮ. ನಮ್ಮ ಮನೆಗೆ ಬಂದಾಗಿಂದ ಇವತ್ತೇ ಇವ್ರು ತೃಪ್ತಿಯಾಗಿ ಊಟ ಮಾಡ್ತಾವ್ರೆ. ದಿನ ಇವ್ರನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಊಟ ಮಾಡಿಸಿದ್ರೆ ಚೆಂದಾಗಿರುತ್ತಲ್ವಾ? ಹಂಗೆ ಮಾಡಿದ್ರೆ ಅದೊಂದು ಅಪವಾದ ನನ್ನ ಮೇಲೆ ಬರ್ತದೆ. ಬೇಡ, ಅವ್ರನ್ನ ನಮ್ಮ ಮನೇಲಿ ಹೆಂಗಾದ್ರು ಮಾಡಿ ಊಟ ಮಾಡೋಂಗೆ ಮಾಡಬೇಕು. ಮಾಡ್ತೀನಿ. ಅಂದರೆ ಯಾಕೆ ಊಟ ಮಾಡ್ತಾ ಇಲ್ಲ? ಏನಾದರೂ ಬೇಕಿತ್ತಾ? ಏನು ಬೇಡ ಮಾವ. ಇಲ್ಲಿ ಊಟಕ್ಕಿಂತ ನಿಮ್ಮ ಪ್ರೀತಿ ವಿಶ್ವಾಸದಿಂದಲೇ ಹೊಟ್ಟೆ ತುಂಬೋಗದೆ. ಏ ಸಿದ್ಧೋರ, ಹಿಂಗಂದ್ರೆ ಹೆಂಗೆ? ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ? ನಿಮಗೋಸ್ಕರ ತಾನೆ? ಅಲ್ಲಿ ನೋಡಿ, ನಮ್ಮ ತಂಗಿ ನೋಡಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಚೆನ್ನಾಗಿ ಬಾರಿಸಿದ್ದಾರೆ. ಮನೇಲಿ ಮಕ್ಕಳು ಕಾಯ್ತಿರ್ತಾರೆ, ಅದಕ್ಕೆ ತಿಂತಾ ಇದ್ದೀನಿ. ನೋಡಪ್ಪ, ನೀನು ತಿನ್ನಮ್ಮ, ಬೇಜಾರು ಮಾಡ್ಕೋಬೇಡ. ಸಂತು, ಹಾಂ ಆಯ್ತು, ನೀನು ತಿಂತೀನಿ. ಎಲ್ರನ್ನೂ ಒಪ್ಸಿ ಮದುವೆ ಆಗಿದ್ದಿದ್ರೆ ಈ ಸಂತೋಷಕ್ಕೊಂದು ಅರ್ಥ ಇರ್ತಿತ್ತು. ಆದ್ರೆ ಈಗ ಎಲ್ಲನೂ ಅರ್ಥ ಕಳ್ಕೊಂಡಿದೆ. ಎಲ್ರೂ ಖುಷಿಯಾಗಿರೋರು ಖುಷಿ ಪಡೋಕ್ಕಾಗ್ತಿಲ್ಲ. ದೇವ್ರೆ, ಏನಪ್ಪ ಇದೆಲ್ಲ? ಏಯ್ ಬ್ರೋ, ಏನಾ ಯಾಕೋ ಎಲ್ಲರಲ್ಲಿ ಒಳಗೆ ಖುಷಿಯಾಗಿದ್ರೆ ನೀನೊಬ್ಬನೇ ಈ ಕಡೆ ಬಂದ್ಬಿಟ್ಟೆ? ಏನಾಯ್ತು? ನಾನು ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ ಕಣ. ಈ ನಮ್ಮ ಮನೆಯವ್ರಿಗಂತೂ ಬುದ್ಧಿ ಇಲ್ಲ, ನಾನು ಹೆಂಡತಿಗಾರು ಬುದ್ಧಿ ಬಿಡುವ. ಅಂಥದ್ದೇನು ಮಾಡಿದ್ರು ಅತ್ತಿಗೆ? ಅವಳಿಗೆ ನನಗೆ ಗೊತ್ತಿಲ್ಲಿದ್ದಂಗೆ ಸೀರೆ ತಂದು ಕೊಟ್ಟಿದ್ದಾರೆ. ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ನನ್ನ ದುಡ್ಡಿನ ಕದ್ದಿದ್ದೇವಳೆ ಅನ್ಸುತ್ತೆ. ಏನು ಕದ್ದಿದ್ದು ಅಂತೀಯ? ನಾನೆಲ್ಲ ಹೇಳ್ದೆ, ನೀನೇನೋ ಕೇಳಿಸ್ಕೊಂಡೆ ಅನ್ಸುತ್ತೆ. ಬ್ರೋ, ನನ್ನ ಕಿವಿ ಇನ್ನೂ ಚೆನ್ನಾಗೇ ಇದೆ. ಅದಕ್ಕೆ ವಿಷಯ ಏನೋ ಹೇಳಿದೆ. ಎಷ್ಟಿಟ್ಟಿದ್ದೆ ದುಡ್ಡು? ತಮಾಷೆ ಮಾಡ್ತಿದ್ಯಲ್ಲ, ನನ್ನ ಹತ್ರ ಎಲ್ಲಿರುತ್ತೆ ದುಡ್ಡು? ದುಡ್ಡು ನೀರು ಖರ್ಚಾದಂಗೆ ಖರ್ಚಾಗ್ತಿದೆ. ಈ ಸಂಬಳ ಕೊಡೋರಿಗೆ ಕತ್ತೆ ಥರ ದುಡ್ಸ್ಕೊಳೋದು ಗೊತ್ತಿರುತ್ತೆ ಹೊರತು ಸಂಬಳ ಕೊಡಬೇಕು ಅಂತ ಗೊತ್ತಾಗಲ್ಲ. ಸಂಬಳ ಕೇಳಿದ್ರೆ ಅವ್ರ ಕಷ್ಟ ಹೇಳ್ತಾರೆ ಹೊರತು ನಮ್ಮ ಕಷ್ಟನ ಕಿವಿ ಬೆಲೆ ಹಾಕೊಳ್ಳಲ್ಲ. ಹೋಗ್ಲಿ ಬಿಡು ಬ್ರೋ, ಕಂಪನಿ ಅನ್ನುವೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರತ್ತಲ್ವಾ? ಇರುತ್ತೆ ಅಂತಲೇ ಅಲ್ವಾ ನಾವು ಸಹಿಸ್ಕೊಳ್ಳೋದು. ಆದರೆ ಅದನ್ನೇ ಬಲಹೀನತೆ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ನಾನೇನೋ ಕೇಳಿದ್ರೆ ನೀನು ಏನೇನೋ ಹೇಳ್ತಾ ಇದೆಯಲ್ಲ. ಇನ್ನೇನೋ ಮಾಡಲಿ, ಇವರಿಬ್ಬರಿಗೆ ಇಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಏನಾಯಿತು? ಅದನ್ನು ದುಡಿಬೇಕು ಅಂದರೆ ನಾನು 1 ವಾರ ಕಷ್ಟಪಡಬೇಕು. ಇಲ್ಲಿಗೆ ಮುಗಿಯುತ್ತೆ ಅಂತ ಅನ್ಕೋಬೇಡ, ಇದು ಶುರು ಅಷ್ಟೇ. ಈ ಥರ ಔತಣ ಕೂಟಗಳು ಬೇಕಾದಷ್ಟು ನಡೆಯುತ್ತೆ ಇನ್ನು ಮುಂದೆ. ಕೊಡೋರು ಗಟ್ಟಿ ಇದ್ರೆ ಖರ್ಚು ಮಾಡೋರಿಗೇನು ಕಡಿಮೆನಾ? ಬ್ರೋ, ಇದರಿಂದನಾದರೂ ಮನೆಯವರೆಲ್ಲರೂ ಖುಷಿಯಾಗಿದ್ದಾರಲ್ಲ, ಅದು ಹೇಳಿ. ಎಷ್ಟು ದುಡ್ಡು ಕೊಟ್ಟರು ಇಂಥ ಸಂತೋಷನ ಕೊಂಡ್ಕೊಳಕ್ಕಾಗತ್ತಾ? ಈಗೇನಪ್ಪ ಬಿಸ್ನೆಸ್ ಮನ್ನು, ತಿಂಗಳ ಸಂಬಳ ದುಡಿಯೋ ನನ್ನ ಕಷ್ಟ ನಿನಗೇನು ಅರ್ಥ ಆಗುತ್ತೆ? ಇಷ್ಟಕ್ಕೂ ಇಷ್ಟೆಲ್ಲ ಖರ್ಚು ಮಾಡುವಂಥ ಸಾಧನೆ ಅವನೇನು ಮಾಡಿದ್ದಾನೆ? ನನಗಂತೂ ಅವ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ.
ಬ್ರೋ ಅವನೊಬ್ಬನೇ ಇಲ್ಲ ಇಲ್ಲಿ, ಅವನ ಜೊತೆ ಭಾವನಾ ಅಕ್ಕನೂ ಇದ್ದಾಳೆ. ಅವಳ ಖುಷಿನೇ ನಮ್ಗೆ ಮುಖ್ಯ ಅಲ್ವಾ? ನೀನು ಯಾಕೆ ಬರ್ತಾ ಬರ್ತಾ ಸನ್ಯಾಸಿ ಥರ ಆಡ್ತಿದ್ಯಲ್ಲ? ಬದಲಾಯಿಸ್ಕೋ. ಹಿಂಗೆ ಆದರೆ ಬೀದಿಗೆ ಬಂದ್ಬಿಡ್ತೀಯ. ನನಗೆ ಬುದ್ಧಿ ಹೇಳಕ್ಕೆ ಬಂದ್ಬಿಟ್ಟ. ಸಿಗರೇಟ್ ಹೆಚ್ಚು. ಬ್ರೋ ಸಿಗರೇಟ್ ಖಾಲಿ. ಅಲ್ಲಿ ಕಿಂಡಿಯಲ್ಲಿ ಇಟ್ಟಿರ್ತೀಯಲ್ಲ, ತಗೊಂಬ. ಆಹಾ, ನೋಡ್ಕೊಂಬಿಟ್ಟಿದ್ಯಾ? ಇದನ್ನು ಬಿಡಲ್ಲ ನೀನು. ಮಾವ, ನಾವಿನ್ನು ಹೊರಡ್ತೀವಿ. ಅಳ್ಬೇಡ ಭಾವನಾ, ನೀನು ಎಲ್ಲೇ ಇದ್ರೂ ಹೇಗೆ ಇದ್ರೂ ಸಂತೋಷವಾಗಿರ್ಬೇಕಮ್ಮ. ನೀನಿಲ್ಲದೆ ಏನಮ್ಮ ಸಂತೋಷವಾಗಿರೋಕ್ಕಾಗತ್ತೆ ಹೇಳು? ಭಾವನಾ, ಪ್ರತಿ ಹೆಣ್ಮಕ್ಳಿಗೂ ಗಂಡನ ಮನೆಯೇ ಸ್ವಂತ ಮನೆ. ತವ್ರ ಮನೆಯಲ್ಲಿ ಬದುಕು ಕಟ್ಕೊಂಡ್ರು ನಾವು ಹೋಗಿ ಜೀವನ ಮಾಡಬೇಕಾಗಿರೋದು ಗಂಡನ ಮನೆಯಲ್ಲಿ. ಇದೇ ಹೆಣ್ಣಿನ ಜೀವನ. ಹೌದು ಭಾವನಾ, ನಾವಿಲ್ಲೇ ಇದ್ರು ಮನ್ಸೆಲ್ಲ ನಿನ್ನ ಹತ್ರನೇ ಇರುತ್ತೆ. ನೀನ್ ಕಣ್ಣೀರ್ ಹಾಕ್ತಿದ್ರೆ ನಾವೆಲ್ಲ ಹೇಗೆ ನೆಮ್ಮದಿಯಾಗಿರಕ್ಕಾಗತ್ತೆ ಹೇಳು? ಹೌದು ಭಾವನಾ, ಮೊದಲು ಎಲ್ಲ ಕಷ್ಟ ಅಂತ ಅನ್ಸುತ್ತೆ. ಒಂದ್ಸಲ ಗಂಡನ ಮನೆಗೆ ಅಡ್ಜಸ್ಟ್ ಆಗ್ತಾ ಹೋದ್ರೆ ಆಮೇಲೆ ನಾವ್ಯಾರೂ ನೆನಪೇ ಇರಲ್ಲ. ನೀವೆಲ್ಲ ಈ ಮನೆಯಿಂದ ಹೊರಗೆ ಹೋದಾಗೆ ನಾವು ನಮ್ಮ ತವ್ರ ಮನೇನ ಬಿಟ್ಟೇ ಬಂದಿರ್ತೀವಿ. ಮೊದಲು ಗಂಡನ ಮನೇಲಿ ಎಲ್ಲರೂ ಅಪರಿಚಿತರು ಅಂತಲೇ ಅನ್ನಿಸ್ತಾರೆ. ಆಮೇಲೆ ನಿಧಾನಕ್ಕೆ ಎಲ್ಲರೂ ನಮ್ಮವ್ರೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ನಾವು ಅವರೊಳಗೆ ಒಂದಾಗ್ಬಿಟ್ರೆ ಆಮೇಲೆ ಯಾವ ದುಃಖನೂ ಇರಲ್ಲ. ಹೋಗ್ಬಾ ಭಾವನಾ, ಎಲ್ಲ ಒಳ್ಳೇದಾಗುತ್ತೆ. ಅಳಬಾರ್ದು ಮಗಳೇ, ಅಳಬಾರ್ದು. ನೋಡು, ಅಳಿಯಂದ್ರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆ ಭರವಸೆ ನನಗಿದೆ. ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟದ್ದು ಬರುತ್ತೆ ಮಗಳೇ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಧೈರ್ಯವಾಗಿರು. ಅಳಿಯಂದ್ರೆ ಅಜ್ಜಿ ಆಶೀರ್ವಾದ ತಗೊಳ್ಳಿ. ಹೋಗ್ಬಿಟ್ಟು ನೂರು ಕಾಲ ನೀವಿಬ್ಬರು ಸುಖವಾಗಿರಿ. ನೋಡಪ್ಪ, ನನ್ನ ಮೊಮ್ಮಗಳ ಮನಸ್ಸು ನೋಯಿಸ್ಬೇಡಪ್ಪ. ಚೆನ್ನಾಗಿ ನೋಡ್ಕ. ಅದು ನನ್ನ ಕರ್ತವ್ಯ ಕಣಜ್ಜಿ. ನೀವು ಹೇಳಿದ್ಕಿಂತ ಚೆಂದಾಗಿ ನೋಡ್ಕೋತೀನಿ. ಖುಷಿಯಾಗಿರು. ನೋಡ್ರೆ, ನಮ್ಮಕ್ಕ ಯಾವ ತಪ್ಪು ಮಾಡಲ್ಲ. ಅಕಸ್ಮಾತಾಗಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪಾದರೆ ಕ್ಷಮಿಸ್ಬಿಡಿ.
ಕಣ್ಣೀರು ಹಾಕಿದ್ರೆ ನಾವ್ಯಾರು ಖುಷಿಯಾಗಿರಲ್ಲ. ಪ್ಲೀಸ್. ಹೋಗಿ ಬರ್ತೀನಣ್ಣ.